ಆನೆ ಬಂತೊಂದಾನೆ ಬಿಜಾಪುರ ಆನೆ. ನನ್ನ ಮಗಳು ಅವ್ರ ಅಜ್ಜಿ ಹೇಳಿದ ಹಾಡ ಕೇಳಿ ನನಗೆ ಆನೆ ತೋರಿಸ್ಪಪ್ಪ ಅಂದಿಲ್ಲ. ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಸಕ್ರೆಬೈಲು ಆನೆ ಬಿಡಾರ. ಬೆಳಿಗ್ಗೆ ಕಾಡಿಂದ ಆನೆಗಳು ಬರ್ತಾವ. ಪ್ರಾಪರ್ ಟ್ರೈನಿಂಗ್ ಆಗಿರ್ತೈತಿ. ಏನೋ ಹಾರ್ಮ್ಫುಲ್ ಘಟನೆಗಳು ಇಲ್ಲ ಆಗೋದಿಲ್ಲ. ಸೊ ನಾವೆಲ್ಲರೂ 100 ರೂಪಾಯಿ ಎಕ್ಸ್ಟ್ರಾ ಟಿಕೆಟ್ ಕೊಟ್ಟು ಆನೆ ಮೈ ತೊಳ್ಸಾಕಂತೇಳಿ ನೀರ್ನ್ಯಾಗ ಬಂದಿಳಿದ್ವಿ. ಆನೆ ನೋಡ್ರಿ ಹೆಂಗೆ ಮಜಾ ತೊಗೊಳತೈತಿ. ಮಂದಿಗೆ ನೀರು ಹೊಡೆದ ಆನೆ ಮಜಾ ತೊಗೊಂಡಾಗ ನಾವು ಒಂದು ಸ್ವಲ್ಪ ಮಜಾ ತೊಗೋಬೇಕಲ್ಲ. ಅದಕ್ಕೆ ನಾನು ನನ್ನ ಮಗಳ ನೀರೊಳಗಿಳಿದ ಆನೆ ಮೈ ತೊಳಿಸ್ಬೇಕಂತೇಳಿ ನೀರಿಗೆ ಇಳಿದ್ವಿ ನೋಡ್ರಿ. ನನ್ನ ಹೆಂಡತಿ ನನಗೆ ತಿಕ್ರಿ ಅಂತ ಹೇಳತ್ತಿದ್ಲ. ಅದನ್ನ ನಾಯಿ ಮರಿನ ಒಂದಿಷ್ಟು ತಿಕ್ಕಕ್ಕೆ ಲಘುನ ಮುಗಿದು ಹೋಗ್ತನಕ ಆನೆಪ್ಪ ಅದ. ಅಷ್ಟಿದ್ರೆ ನೀನ ಬಂದು ತಿಕ್ ಬಾ ಅಂತ ಹೇಳಿ ನಾನು ಹೆಂಡತಿ ಕರ್ದೆ ನೋಡ್ರಿ. ಆಕಿನೂ ಬ್ರಷ್ ತೊಗೊಂಡು ತಿಕ್ಕಿದ್ಲ. ಯಾಕಂದ್ರೆ ಟಿಕೆಟ್ ಬೇರೆ ತೆಗ್ಸಿದ್ವಿ 100 ರೂಪಾಯಿ. ಅದ್ರ ಸಲುವಾಗಿ ಸ್ವಚ್ಛ ಮಾಡಬೇಕಿತ್ತ. ಮಾವುತ್ ಬೇರೆ ನಮ್ಮನ್ನು ಬಿಡಾತಿರ್ಲಿಲ್ಲ. ಆನೆಗೆ ಜಳಕ ಹಾಕ್ಸಿ ಒಳಗೆ ಕ್ಯಾಂಪ್ನಾಗ ತಂದ್ವಿ. ಅದಕ್ಕೂ ಒಂದು ಸ್ವಲ್ಪ ತಲೆ ಒರೆಸಿ ಎಣ್ಣೆ ಹಚ್ಚಿ ಮಾವುತ್ ಮಾಮ ಒಂದು ಸ್ವಲ್ಪ ತಣ್ಣಗೆ ಮಾಡ್ದ. ಒಂದು ಆಶ್ಚರ್ಯ ಅನ್ಸಿದಂದ್ರೆ ಮಾವುತ ಅದಕ್ಕೆ ಯಕ್ಕ ಅನ್ನೋದಕ್ಕೆ ಅದು ಮಾತು ಕೇಳ್ಕೊಂಡು ಮುಂದೆ ಬಂದು ಸೊಂಡ್ಲಿ ಎತ್ ನೋಡ್ರಿ. ನನ್ನ ಹೆಂಡತಿಗೆ ಅಕ್ಕ ಅಂದ್ರು ಇಲ್ಲ, ಅವು ಅಂದ್ರು ಇಲ್ಲ, ನನ್ನ ಮಾತೇ ಕೇಳೋದಿಲ್ಲ ರೇಕಿ. ಅದಾದ್ಮೇಲೆ ನಾವು ನನ್ನ ಮಕ್ಕಳು ನಮ್ಮ ಮಾವನವರು ಎಲ್ಲರೂ ಪಾರ್ಕ್ನಾಗ ಆರಾಮಾಗಿ ಕುಂತು ಒಂದು ಸ್ವಲ್ಪ ಚಿಲ್ ಮಾಡಿದ್ವಿ. ನನ್ನ ಮಕ್ಕಳು ಆಡಿದ್ವು. ಅದ್ರ ಜೊತೆಗೆ ನಾವು ನನ್ನ ವೈಫ್ ಜೊತೆ ಕೂಡಿ ಒಂದು ಸ್ಮಾಲ್ ರೀಲ್ ಮಾಡಿದ್ವಿ. ನೋಡ್ಕೊಂಬರ್ರಿ. ಎಷ್ಟು ಚಂದ ರಿಲ್ಯಾಕ್ಸ್ ಅನ್ಕೊಂಡಿದ್ದಾನೆ. ನನ್ನ ಗಂಡಂಗೆ ತೋರ್ಸೋಣ. ಅಜ್ಜು ಬಾಯ್ಲಿ ಆನಿ ನೋಡಿ ಎಷ್ಟು ರಿಲ್ಯಾಕ್ಸ್ ಅನ್ಕೊಂಡಿದ್ದೆ. ಹೌದಲ್ಲ? ಯಾಕೋ ನನ್ನ ಹೆಂಡತಿ ಮೇಲೆ ಭಾಳ ಪ್ರೀತಿ ಬಂದೊಂದು ಹಾಡ ಹಾಡಿದೆ ನೋಡ್ರಿ. ಹಾತಿ ಮೇರಿ ಸಾತಿ ಜುಲ್ತಾ ಹೈ ಐಸಾ. ಫೈನಲಿ ಸಕ್ರೆಬೈಲು ಆನೆ ಬಿಡಾರ ಟ್ರಿಪ್ ಸಕ್ಸಸ್ಫುಲಿ ಮುಗಿಸಿ ನಾವು ಮನೆ ಕಡೆ ಹೊರಟ್ವಿ. ನೀವು ಮತ್ತೆ ಯಾರೇ ಬರೋರಿದ್ರೆ ಬರ್ರಿ, ವಿಸಿಟ್ ಮಾಡ್ರಿ. ಭಾಳ ಚಲೋ ಐತಿ.